ನಮಸ್ತೆ, ವೆಲ್ಕಮ್ ಟು ಡುಲ್ಪು ಕ್ರಿಯೇಷನ್ಸ್. ಇವತ್ತು ಮೊಟ್ಟೆ ದೋಸೆ, ರಾಗಿ ದೋಸೆ ಮತ್ತು ರೆಗ್ಯುಲರ್ ದೋಸೆನ ಒಂದೇ ಹಿಟ್ಟಲ್ಲಿ ಈ ಮೂರು ವೆರೈಟಿನೂ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಒಂದು ಈಸಿ ಮೆಥಡಲ್ಲಿ ತೋರಿಸ್ತೀನಿ. ಮಾಡೋಣ ಬನ್ನಿ. ಅದಕ್ಕೆ ನಾವು ಫಸ್ಟು 1 ಕಪ್ ಅಳತೆಯಿಂದ 3 ಕಪ್ ದೋಸೆ ಅಕ್ಕಿನ ಹಾಕ್ಕೊಳ್ಳಿ. 1 ಕಪ್ ಉದ್ದಿನಬೇಳೆ, 1 ಕಪ್ ಕಡಲೆಬೇಳೆ ಹಾಕಿ 2 ಟೈಮ್ ವಾಶ್ ಮಾಡಿ ತಗೊಳ್ಳಿ. ಈಗ ನಿಮಗೆ ರಿಕ್ವೈರ್ಡ್ ವಾಟರ್ನ ನೀವು ಅದಕ್ಕೆ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಮೆಂತ್ಯ ಕಾಳನ್ನು ಹಾಕಿಬಿಟ್ಟು ಮಿನಿಮಮ್ 5 to 7 ಅವರ್ಸ್ ನೀವು ಇದನ್ನು ನೆನೆಯೋದಕ್ಕೆ ಬಿಟ್ಬಿಡಿ. ಇದಾದ ನಂತರ ನೀವು ರುಬ್ಬುವಾಗ ಅದೇ ಕಪ್ ಮೆಜರ್ಮೆಂಟಿಂದ 4 ಕಪ್ ಚುರುಮರಿ ಅಥವಾ ಮಂಡಕ್ಕಿನ ನೀವು ತಗೊಳ್ಬೇಕು. ಅದಕ್ಕೆ ನೀರನ್ನು ಹಾಕಿ ನೆನೆಯೋದಕ್ಕೆ ಬಿಟ್ಬಿಡಿ. ಒಂದು 5 ನಿಮಿಷ ನೀವು ಬಿಟ್ಟರು ಸಾಕು, ಅದು ನೆಂದು ಹೋಗುತ್ತೆ. ಸೊ ಇಷ್ಟು ನೆಂದ ನಂತರ ನೀವು ಅದರಲ್ಲಿ ಇರುವಂಥ ನೀರಿನ ಅಂಶನ ಹಿಂಡ್ಬಿಟ್ಟು ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು. ನೀವಿಲ್ಲಿ ಚುರುಮರಿ ಬದಲಾಗಿ ಅವಲಕ್ಕಿ, ದಪ್ಪ ಅವಲಕ್ಕಿ ಕೂಡ ನೀವು ತಗೊಳ್ಬೋದು. ದಪ್ಪ ಅವಲಕ್ಕಿ ಆದರೆ 1 ಕಪ್ಪನ್ನು ಹಾಕೊಳ್ಳಿ. ತೆಳ್ಳನ್ ಪೇಪರ್ ಅವಲಕ್ಕಿ ಆದರೆ ನೀವು 2 ಕಪ್ಪನ್ನು ತಗೊಳ್ಳಿ. ಸೊ ಇವಾಗ ನಾವು ನೆನೆಸಿಟ್ಕೊಂಡಿರೋಂಥ ಅಕ್ಕಿ ಬೇಳೆನ ಅದಕ್ಕೆ ಹಾಕೊಂಡ್ಬಿಟ್ಟು ಈ ಕನ್ಸಿಸ್ಟೆನ್ಸಿನಲ್ಲಿ ನಾವು ಮಿಕ್ಸಿ ಮಾಡ್ಕೊಳ್ಬೇಕು. ತುಂಬ ತೆಳ್ಳಗಾಗಬಾರ್ದು. ಸೊ ಇವಾಗ ನಾನು ಎಲ್ಲ ಹಿಟ್ಟನ್ನು ರುಬ್ಕೊಂಡಿದ್ದೀನಿ. ಸೊ ನಮಗೆ ಈ ಕನ್ಸಿಸ್ಟೆನ್ಸಿನಲ್ಲಿ ಹಿಟ್ಟು ಬಂದಿದೆ. ಇದನ್ನು ಒಂದ್ಸಲಿ ಕಂಪ್ಲೀಟಾಗಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ನೀವು ಲಿಡ್ ಮುಚ್ಚಿಬಿಟ್ಟು 7 to 8 ಅವರ್ಸ್ ಈ ಹಿಟ್ಟನ್ನ ಫರ್ಮೆಂಟ್ ಆಗೋದಕ್ಕೆ ಬಿಡಿ. ಆದಷ್ಟು ಪಾತ್ರೆ ಸ್ವಲ್ಪ ದೊಡ್ಡದಾಗೆ ತಗೊಳ್ಳಿ, ಯಾಕೆಂದರೆ ಹಿಟ್ಟು ಫರ್ಮೆಂಟ್ ಆದ ನಂತರ ಸ್ವಲ್ಪ ಉಬ್ಬಿ ದಪ್ಪ ಆಗುತ್ತೆ. ಸೊ ಇವಾಗ ಇದು 7 to 8 ಅವರ್ಸ್ ಆಗಿದೆ. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ. ನಮಗೆ ಈ ಲೆವೆಲ್ಗೆ ಫರ್ಮೆಂಟೇಷನ್ ಇದ್ದರೆ ಸಾಕು. ಇನ್ನೂ ಒಂದ್ಸಲಿ ನೀಟಾಗಿ ಆ ಬ್ಯಾಟರ್ನ ಬೀಟ್ ಮಾಡಬೇಕು. ತುಂಬ ಚೆನ್ನಾಗಿ ನೀವು ಅದನ್ನು ಕಲಿಸಿದಷ್ಟು ನಿಮಗೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಇಲ್ಲಿ ನಾನು ಕಂಪ್ಲೀಟ್ ಹಿಟ್ಟಿಗೆ 2 ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ನಿಮಗೆ ರೆಗ್ಯುಲರ್ ಆಗಿ ಈ ಹಿಟ್ಟಿಂದ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಒಂದು ಕಾದಿರೋ ಹಂಚಿಗೆ ನಾವು ಫಸ್ಟು ದೋಸೆನ ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಚಟ್ನಿ ಪುಡಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕೆಂಪು ಹಸಿ ಚಟ್ನಿನ ಕೂಡ ಹಾಕ್ಕೊಳ್ಬೋದು. ಸೊ ಇದಕ್ಕೆ 1 ಸ್ಪೂನ್ ತುಪ್ಪ ಅಥವಾ ಎಣ್ಣೆನ ಕೂಡ ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ರೋಸ್ಟ್ ಆಗೋದಕ್ಕೆ ಬಿಡಿ. ನಿಮಗೆ ಗರಿ ಗರಿಯಾಗಿ ಬೇಕು ಅಂದರೆ ಒಂದು ಸ್ವಲ್ಪ ರೋಸ್ಟೆಡ್ ಆಗಿ ಬೇಯಿಸ್ಕೊಳ್ಳಿ. ಇಲ್ಲ ಅಂದರೆ ನೀವು ಸ್ವಲ್ಪ ಮೆತ್ತಗೆ ಬೇಕು ಅಂದರೆ ನೀವು ಬೇಗನೆ ಅದನ್ನ ಎತ್ಕೋಬೋದು. ಸೊ ಇವಾಗ ನೀವು ನೋಡ್ಬೋದು ನಾನಿಲ್ಲಿ ರೋಸ್ಟೆಡ್ ದೋಸೆನ ಮಾಡಿರೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಸೊ ಈಗ ನಾನು ನಿಮಗೆ ಮೊಟ್ಟೆ ದೋಸೆನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಒಂದು ಪಾತ್ರೆಗೆ ಒಂದು ಮೊಟ್ಟೆನ ಒಡೆದು ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈಗ ನಾನು ಇದಕ್ಕೆ ಡೈರೆಕ್ಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನೀವು ಒಂದು ಮೊಟ್ಟೆನಲ್ಲಿ 4 to 5 ದೋಸೆ ಮಾಡ್ಕೊಳ್ಬೋದು. ಸೊ ನಾನು ಇಲ್ಲಿ ಇವಾಗ 2 ಸ್ಪೂನ್ಸ್ ಮಾತ್ರ ಹಾಕ್ಕೊಳ್ತಾ ಇರೋದು, ಅಂದರೆ 2 ದೋಸೆ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದರಲ್ಲಿ ನಿಮಗೆ ಒಂದು ರೋಸ್ಟೆಡ್ ದೋಸೆನ ತೋರಿಸ್ತೀನಿ, ಇನ್ನು ಒಂದು ಸಾಫ್ಟಾಗಿ ಮಾಡುವಂಥ ದೋಸೆನ ತೋರಿಸ್ತೀನಿ. ನೀವು ರೋಸ್ಟೆಡ್ ದೋಸೆನ ನೀವು ಇಮಿಡಿಯೇಟಾಗಿ ತಿನ್ನೋದಾದರೆ ಮಾಡ್ಕೊಳ್ಬೋದು. ಬಾಕ್ಸಿಗೆ, ಲಂಚ್ ಬಾಕ್ಸಿಗೆ ಅಂತ ಮಾಡೋದಾದರೆ ನೀವು ಆದಷ್ಟು ಸ್ವಲ್ಪ ಮೆತ್ತಗಿನ ದೋಸೆನ ಮಾಡ್ಕೊಳ್ಳಿ. ನಾನು ಇಲ್ಲಿ 2 ಥರನ ತೋರಿಸ್ತೀನಿ. ಸೊ ಕಾದಿರೋ ಹಂಚಿಗೆ ನೀವು ಹಿಟ್ಟನ್ನು ಡೈರೆಕ್ಟಾಗಿ ಅದಕ್ಕೆ ಹಾಕಿ ದೋಸೆನ ಹಾಕೊಳ್ಳಿ. ನಾನಿಲ್ಲಿ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀನಿ. ಪುಡಿ ಚಟ್ನಿ ಮತ್ತು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಚೆನ್ನಾಗಿ ರೋಸ್ಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಸೊ ಇದು ಇಷ್ಟು ರೋಸ್ಟ್ ಆದಮೇಲೆ ನಾನು ತೆಗಿತಾ ಇದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಗರಿ ಗರಿಯಾಗಿ ಬರುತ್ತೆ ದೋಸೆ. ತುಂಬ ಕಲರ್ ಕೂಡ ಬರುತ್ತೆ. ನಿಮಗೆ ಇದರಲ್ಲಿ ಮೊಟ್ಟೆ ಸ್ಮೆಲ್ ಕೂಡ ಬರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಸೊ ನಾನು ಇನ್ನೂ ಒಂದು ಮೊಟ್ಟೆ ದೋಸೆನೇ ಹಾಕ್ತೀನಿ ಇವಾಗ. ಇದು ಬಂದ್ಬಿಟ್ಟು ನಾನು ಸಾಫ್ಟಾಗಿ ಮಾಡಿರೋಂಥ ದೋಸೆ. ನಿಮಗೆ ಡಿಫ್ರೆನ್ಸಲ್ಲಿ ಗೊತ್ತಾಗ್ತಾ ಇದೆ. ಸೊ ಇದನ್ನು ನಾನು ಜಾಸ್ತಿ ಓವರ್ ರೋಸ್ಟ್ ಆಗಿ ಮಾಡಿಲ್ಲ. ನೋಡಿ 2 ಥರ ದೋಸೆ ನಮಗೆ ಮೊಟ್ಟೆದಲ್ಲಿ ಆಯಿತು. ಸೊ ಈಗ ನಾವು ರಾಗಿ ದೋಸೆನ ಮಾಡೋಣ. ಅದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ರಾಗಿ ಪೌಡರ್ನ ತಗೊಳ್ತಾ ಇದ್ದೀನಿ.
ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ನಾವು ಜಸ್ಟ್ ಯಾವುದೇ ಥರ ಗಂಟು ಇಲ್ದಿರೋ ಹಾಗೆ ಸ್ವಲ್ಪ ಮಾಲ್ಟ್ ಥರ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ನೀರು ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಇದಕ್ಕೂ ಕೂಡ ನಾನು ಡೈರೆಕ್ಟ್ ಆಗಿನೇ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ರಾಗಿ ಫ್ಲೇವರ್ ಜಾಸ್ತಿ ಬೇಕಿತ್ತು ಅನ್ನೋದಾದರೆ ನೀವು ಸ್ವಲ್ಪ 3 ಟೇಬಲ್ ಸ್ಪೂನ್ ರಾಗಿ ಫ್ಲೋರ್ನ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಸೊ ನಾನು ಇಲ್ಲಿ ಇದರಲ್ಲಿ 2 ದೋಸೆ ಆಗುವಷ್ಟು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕಾದಿರೋ ಹಂಚಿಗೆ ನಾವೀಗ ದೋಸೆನ ಹಾಕೊಳ್ಬೇಕು. ಸೊ ಇದೇ ಥರ ಒಂದೇ ಬ್ಯಾಟರ್ನ ಮಾಡ್ಕೊಂಡ್ಬಿಟ್ಟು ನೀವು ವೆರೈಟೀಸ್ ಆಫ್ ದೋಸೆನ ಮಾಡ್ಕೊಳ್ಬೋದು. ರೆಗ್ಯುಲರ್ ಆಗಿ ಒಂದೇ ಥರ ದೋಸೆ ತಿನ್ನೋದಕ್ಕೂ ಕೆಲವೊಂದು ಸಲ ಬೋರ್ ಆಗುತ್ತೆ. ಸೊ ಆ ಟೈಮಲ್ಲಿ ನೀವು ಹಿಟ್ಟಲ್ಲಿ ಒಂದು ಎಗ್ ದೋಸೆ ಮತ್ತು ಒಂದು ರಾಗಿ ದೋಸೆ ಈ ಥರ ನೀವು ಮಾಡ್ಕೊಂಡಾಗ ಸ್ವಲ್ಪ ನಿಮಗೆ ಟೇಸ್ಟಲ್ಲಿ ಡಿಫ್ರೆನ್ಸ್ ಇರುತ್ತೆ. ಇದೇ ಥರ ಈಸಿಯಾಗಿರೋ ಟೇಸ್ಟಿಯಾಗಿರೋ ತುಂಬ ಸಿಂಪಲ್ಲಾಗಿ ಮಾಡೋ ಅಂಥ ರೆಸಿಪೀಸ್ ನನ್ನ ಚಾನಲಲ್ಲಿ ಇರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನಾನಿವಾಗ 3 ವೆರೈಟೀಸ್ ಆಫ್ ದೋಸೆನ ನಾನು ಮಾಡಿದ್ದೀನಿ. ಆಮೇಲೆ ಒಂದು ನಿಮಗೆ ನಾನು ಟಿಪ್ಸ್ ಕೊಡಬೇಕು. ಪ್ರತಿ ಸಾರಿ ದೋಸೆನ ನೀವು ಹಾಕುವಾಗ ಆದಷ್ಟು ಹಂಚಿಗೆ ನೀರು ಹಾಕಿಬಿಟ್ಟು ನೀವು ತೆಗೆದು ಮಾಡೋದ್ರಿಂದ ಹಂಚು ಜಾಸ್ತಿ ಕಾಯ್ದಿರಲ್ಲ. ಸೊ ನಿಮಗೆ ಪ್ರತಿ ದೋಸೆನೂ ಮೊದಲನೇ ಥರ ಹಾಕಿರೋ ದೋಸೆ ಥರನೇ ಬರುತ್ತೆ. ನೀವು ಒಂದ್ಸರಿ ಈ ಥರ ಮಾಡಿ ನೋಡಿ, ನಿಮಗೆ ಹೇಗೆ ಅನ್ನಿಸ್ತು ರೆಸಿಪಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.